ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕಮ್ಯುನಿಟಿ ಪೋಸ್ಟ್ನ ಯಾವ ಥರ ಅಪ್ಲೋಡ್ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸ್ಪೆಷಲಿ ಕಮ್ಯುನಿಟಿ ಪೋಸ್ಟಲ್ಲಿ ನೀವು ಪೋಲ್ನ ಯಾವ ಥರ ಪೋಸ್ಟ್ ಮಾಡೋದು, ಹಾಗೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಯಾವ ಥರ ಪೋಸ್ಟ್ ಮಾಡೋದು, ಹಾಗೆ ಕ್ವಿಜ್ನ ಯಾವ ಥರ ಪೋಸ್ಟ್ ಮಾಡೋದು, ಜೊತೆಗೆ ವಿಡಿಯೋದ ಲಿಂಕು ಸಹ ನೀವು ಒಂದು ಪೋಸ್ಟ್ ಹಾಕ್ಬಿಟ್ಟು ಅಂದರೆ ಒಂದು ಇಮೇಜ್ ಹಾಕ್ಬಿಟ್ಟು ವಿಡಿಯೋದ ಲಿಂಕು ಸಹ ನೀವು ಯಾವ ಥರ ಅಪ್ಲೋಡ್ ಮಾಡೋದಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಯಾವುದೇ ಕಾರಣಕ್ಕೂ ನೀವು ವಿಡಿಯೋನ ಸ್ಕಿಪ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಕೊನೆ ತನಕ ನೋಡಿ. ಮತ್ತೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನೀವು ಮೊದಲು ನಿಮ್ಮ ಮೊಬೈಲಲ್ಲಿರುವಂಥ ಒಂದು ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ನೀವು ಇಲ್ಲಿ ರೈಟ್ ಸೈಡ್ ಕಾರ್ನರಲ್ಲಿ ಯು ಅಂತ ಒಂದಿದೆ ನೋಡಿ ಸಿಂಬಲ್ಲು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮೊಂದು ಚಾನಲ್ ಬರುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಆ ಒಂದು ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ಅಪ್ಲೋಡ್ ಮಾಡಿರುವಂತಹ ಎಲ್ಲ ವೀಡಿಯೋಸ್ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಪ್ಲೋಡ್ ಮಾಡಿರುವಂತಹ ವೀಡಿಯೋಸ್ ಇರುತ್ತೆ. ಹಾಗೆ ಇಲ್ಲಿ ವೀಡಿಯೋಸು, ಶಾರ್ಟ್ಸು, ಲೈವು, ಆಮೇಲೆ ಪ್ಲೇ ಲಿಸ್ಟು ಸಹ ಇದೆ. ಲಾಸ್ಟಿಗೆ ಕಮ್ಯುನಿಟಿ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ್ಯಾವ ಕಮ್ಯುನಿಟಿ ಪೋಸ್ಟ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅನ್ನೋದು ಇಲ್ಲಿ ಶೋ ಆಗುತ್ತೆ. ಸೊ ನೆಕ್ಸ್ಟ್ ನೀವೇನಾದರೂ ಹೊಸದಾಗಿ ಕಮ್ಯುನಿಟಿ ಪೋಸ್ಟ್ನ ಹಾಕ್ಕೋಬೇಕಂದ್ರೆ ಈ ಒಂದು ಪೋಸ್ಟ್ ಆ್ಯಂಡ್ ಅಪ್ಲೋಡ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಯುವರ್ ಫ್ಯಾನ್ಸ್, ಅಂದರೆ ಇಲ್ಲಿ ಏನಾದರೂ ಬರಿಬೇಕಂದ್ರೆ ನೀವು ಇಲ್ಲಿ ಬರಿಬೋದು. ಫಾರ್ ಎಕ್ಸಾಂಪಲ್ ನಾನು ಬರೀತೀನಿ ನೋಡಿ, ಹೌ ಆರ್ ಯು ಅಂತ ಟೈಪ್ ಮಾಡ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ 3 ಆಪ್ಷನ್ಸ್ ತೋರಿಸ್ತಾ ಇದೆ ನೋಡಿ, ಒಂದು ಪೋಲು, ಮತ್ತೊಂದು ಇಮೇಜು, ಮತ್ತೊಂದು ಆನ್ಸರ್ಸು. ಸೊ ಇದೇನಂದರೆ ನೀವು ಫಸ್ಟ್ ಒಂದು ಸೆಲೆಕ್ಟ್ ಮಾಡಿದರೆ ನಿಮಗೆ ಪೋಲ್ ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ಗೆ 3 ಆಪ್ಷನ್ನ ಕೊಟ್ಟು ನಿಮ್ಗೆ ಯಾವ್ದು ಇಷ್ಟ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೊ ನಾನು ಇವಾಗ ತೋರಿಸ್ತೀನಿ ನೋಡಿ, ಹೌ ಆರ್ ಯು ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆ್ಯಡ್ ಆಪ್ಷನ್ ಮೇಲೆ ಗುಡ್ ಅಂತ ಒಂದು ಸೆಲೆಕ್ಟ್ ಮಾಡ್ತೀನಿ, ನಾಟ್ ಗುಡ್ ಅಂತ ಒಂದು ಟೈಪ್ ಮಾಡ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಬೇಕಂದರೆ ನೀವು ಇಲ್ಲಿ ಆ್ಯಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ತೊಗೋಬೋದು. ಫೈನ್ ಅನ್ನೋದು ಒಂದು ಸಹ ನಾನು ಆ್ಯಡ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಫ್ರೆಂಡ್ಸ್ ಇದೆಲ್ಲ ಮುಗಿದ ಮೇಲೆ ನೀವೇನು ಮಾಡಬೇಕಂದ್ರೆ ಇಲ್ಲಿ ಪೋಸ್ಟ್ ಅನ್ನೋ ಒಂದು ಸಿಂಬಲ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ಕು ಪಬ್ಲಿಕ್ಕಿಗೆ ಹೋಗುತ್ತೆ. ಸೊ ಸಪೋಸ್ ನೀವೇನಾದರೂ ಪಬ್ಲಿಕ್ಕಿಗೆ ಹೋಗೋದು ಬೇಡ, ನಾವು ಶೆಡ್ಯೂಲಲ್ಲಿ ಹಾಕ್ಬೇಕಂದ್ರೆ ಇಲ್ಲಿ ಟೈಮ್ ಮಾರ್ಕ್ ಇದೆ ನೋಡಿ, ಆ ಟೈಮ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಶೆಡ್ಯೂಲ್ ಟೈಮ್ ಅಂತಿದೆ ನೋಡಿ, ಆ ಟೈಮಿಂಗ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಟೈಮಿಂಗಲ್ಲಿ ಪೋಸ್ಟ್ ಆಗಬೇಕು ಅನ್ನೋದು ಕೇಳುತ್ತೆ. ಸೊ AM PM ಅಂತ ಸೆಲೆಕ್ಟ್ ಮಾಡಿ ಓಕೆ ಮಾಡಿ. ನೆಕ್ಸ್ಟು ಏಪ್ರಿಲ್ 2 ಅಂತಿದೆ ನೋಡಿ, ಇದು ಬಂದ್ಬಿಟ್ಟು ಡೇಟು, ನೀವು ಯಾವ ಡೇಟಿಗೆ ಆ ಒಂದು ಪೋಸ್ಟ್ನ ಅಪ್ಲೋಡ್ ಮಾಡಬೇಕನ್ನೋದು. ಸೊ ಅದಾದಮೇಲೆ ನೀವು ಇಲ್ಲಿ ಡನ್ ಅಂತ ಕೊಟ್ಟರೆ ಆ ಒಂದು ಶೆಡ್ಯೂಲು ಡನ್ ಆಗುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಡನ್ ಅಂತ ಬಂತು. ನಾನೇನಾದರೂ ಡನ್ ಕೊಟ್ಟೆ ಅಂದರೆ ಆ ಒಂದು ಕಮ್ಯುನಿಟಿ ಪೋಸ್ಟು ಶೆಡ್ಯೂಲ್ ಆಗಿ ಆ ಒಂದು ಡೇಟು ಹಾಗೆ ಆ ಒಂದು ಟೈಮ್ಗೆ ಪಬ್ಲಿಕ್ಕಿಗೆ ನೋಡೋಕ್ಕೆ ಸಿಗುತ್ತೆ. ಸೊ ಫ್ರೆಂಡ್ಸ್ ಇದಾಯಿತು. ಇವಾಗ ನೆಕ್ಸ್ಟು ನೀವೇನಾದರೂ ಫೋಟೋನ ಹಾಕ್ಬಿಟ್ಟು ಈ ಥರ ಫೋಟೋನ ಹಾಕ್ಬಿಟ್ಟು ಮೇಲ್ಗಡೆ ಏನಾದರೂ ಬರಿಬೇಕಂದ್ರೆ ನೀವು ಈ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಇಮೇಜ್ ಅಂತ ಸಿಂಬಲ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೀವು ಇವಾಗ ನೆಕ್ಸ್ಟು ಯಾವ ಪೋಸ್ಟ್ ಬಗ್ಗೆ ಅಂದರೆ ಮಾಡ್ತಾ ಇದ್ದೀರಲ್ವ, ಯಾವ ಪೋಸ್ಟ್ ಅಪ್ಲೋಡ್ ಮಾಡಬೇಕು ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕೊಡಿ. ಸೊ ಅದಾದಮೇಲೆ ನೀವು ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಬೇಕಂದರೆ ಈ ಒಂದು ಫೋಟೋ ಮೇಲೆ ನೀವು ಟೆಕ್ಸ್ಟು ಮಾಡ್ಕೋಬೋದು, ಹಾಗೆ ಸ್ಟಿಕ್ಕರ್ನು ಹಾಗೆ ಫಿಲ್ಟ್ರನ್ನು ಸಹ ಮಾಡ್ಕೋಬೋದು. ಏನು ಬೇಡ ಅಂದರೆ ನೀವು ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಾದ್ಮೇಲೆ ನಿಮಗೆ ರೈಟ್ ಎ ಮೆಸೇಜ್ ಅಂತಿದೆ ನೋಡಿ, ಅದರಲ್ಲಿ ನೀವು ಟೈಪ್ ಮಾಡಿ. ಏನು ಟೈಪ್ ಮಾಡಬೇಕು, ಫಾರ್ ಎಕ್ಸಾಂಪಲ್ಗೆ ನಾನಿವಾಗ ನೆಕ್ಸ್ಟ್ ವಿಡಿಯೋ ಅಂತ ಟೈಪ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಅದಾದಮೇಲೆ ನೆಕ್ಸ್ಟ್ ಪೋಸ್ಟ್ ಕೊಟ್ಟರೆ ಈ ಒಂದು ಫೋಟೋ ಪಬ್ಲಿಕ್ಕಿಗೆ ಪೋಸ್ಟ್ ಆಗುತ್ತೆ ಫ್ರೆಂಡ್ಸ್. 2 ಆಯ್ತು. ಇವಾಗ ಫಸ್ಟ್ ಒನ್ನು ಪೋಲು, ಸೆಕೆಂಡ್ ಒನ್ನು ಇಮೇಜಸ್ನ ಯಾವ ಥರ ನಾವು ಅಪ್ಲೋಡ್ ಮಾಡೋದು. ಇನ್ನು ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ಕ್ವಶನ್ ಆ್ಯಂಡ್ ಆನ್ಸರ್ಸ್. ಇವಾಗ ಫಾರ್ ಎಕ್ಸಾಂಪಲ್ಗೆ ಒಂದು ಕ್ವಶನ್ ಕೇಳಿರ್ತೀರ, ಅವರು ಯಾವುದಕ್ಕೆ ಆನ್ಸರ್ ಮಾಡ್ತಾರೆ ಅನ್ನೋದು ಇಲ್ಲಿ ನೀವು ಪೋಸ್ಟ್ ಮಾಡ್ಬೋದು. ಸೊ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಸ್ಟ್ ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೀವು ಇವಾಗ ಒಂದು ಕ್ವಶನ್ನ ಕೇಳಬೇಕಾಗತ್ತೆ. ಸೇಮ್ ಹೌ ಆರ್ ಯು ಅಂತಲೇ ನಾನು ಸೆಲೆಕ್ಟ್ ಮಾಡ್ತೀನಿ. ನಿಮ್ಗೆ ಯಾವ್ದು ಬೇಕು ಆ ಕ್ವಶನ್ ಅವ್ರಿಗೆ ನೀವು ಕೇಳಿ. ಅದಾದಮೇಲೆ ನೀವು ಇಲ್ಲಿ ಆನ್ಸರ್ಸ್ ಯಾವುದು ಕರೆಕ್ಟ್ ಆಗಿದೆ ಅನ್ನೋದನ್ನ ನೀವು ಇಲ್ಲಿ ಟೈಪ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ನೋಡ್ತಾ ಇರ್ಬೋದು, ಇದನ್ನು ನಾನು ಕರೆಕ್ಟಾಗಿ ಇಲ್ಲಿ ಕೆಳಗಡೆ ಆನ್ಸರ್ನ ಟೈಪ್ ಮಾಡ್ತೀನಿ. ಗುಡ್ ಅನ್ನೋದು ಒಂದು ಆನ್ಸರ್ ಆಗಿರುತ್ತೆ.
ಇಲ್ಲಿ ಬಂದ್ಬಿಟ್ಟು ನಾಟ್ ಗುಡ್ ಅನ್ನೋದು ಇನ್ನೊಂದು ಆಪ್ಷನ್ ಆಗಿರುತ್ತೆ. ಸೊ ಅವ್ರು ಏನಾದರೂ ಗುಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾನು ಕೇಳಿರುವಂಥ ಒಂದು ಕ್ವಶನ್ಗೆ ಅವರು ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ ಅಂತ ಇಲ್ಲಿ ಶೋ ಆಗುತ್ತೆ. ಅಗೇನ್ ನೀವು ಇನ್ನೊಂದನ್ನು ಸಹ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಬೇಡ ಅಂದರೆ ನೀವು ಇಲ್ಲಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದರೆ ಆ ಒಂದು ಆಪ್ಷನ್ನು ಡಿಲೀಟ್ ಆಗುತ್ತೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ, ಈ ಥರ ಸೆಟ್ ಮಾಡಿಕೊಂಡು ನಿಮಗೆ ಬೇಕಾಗಿರುವಂಥ ಕ್ವಶನ್ನ ಮೇಲ್ಗಡೆ ಹಾಕಿ ಕೆಳಗಡೆ ಆಪ್ಷನ್ ವೈಸ್ ಕೊಡಿ. ಆಪ್ಷನಲ್ಲಿ ನೀವು ಯಾವ್ದು ಕರೆಕ್ಟ್ ಆಗಿರ್ತೀರ ಅದನ್ನು ಈ ಥರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅದು ಗ್ರೀನ್ ಆಗುತ್ತೆ. ಆವಾಗ ಒಂದು 3 ಆಪ್ಷನಲ್ಲಿ ಆ ಒಂದು ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ 3ರಲ್ಲಿ ಯಾವುದು ಅವ್ರು ಕ್ಲಿಕ್ ಮಾಡ್ತಾರೆ ಅನ್ನೋದು ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಸೊ ಇದಾದಮೇಲೆ ಫ್ರೆಂಡ್ಸ್ ನೀವು ನೆಕ್ಸ್ಟು ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಪೋಸ್ಟು ಅಪ್ಲೋಡ್ ಆಗುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ನೀವು ಸಿಂಪಲ್ಲಾಗಿ ಕಮ್ಯುನಿಟಿ ಪೋಸ್ಟ್ ಹಾಕಿ ಸಹ ನೀವು ನಿಮ್ಮ ಒಂದು ಚಾನಲ್ನ ಆ್ಯಕ್ಟಿವಲ್ಲಿ ಇಡ್ಬೋದು. ಸಪೋಸ್ ವಿಡಿಯೋ ಏನಾದರೂ ಹಾಕೋಕ್ಕಾಗಿಲ್ಲ ಅಂದರೆ ನೀವು ದಯವಿಟ್ಟು ಕಮ್ಯುನಿಟಿ ಪೋಸ್ಟ್ ಆದರೂ ಹಾಕಿ, ಯಾಕಂದರೆ ಹಾಕೋದ್ರಿಂದ ನಿಮ್ಮ ಚಾನಲು ಆ್ಯಕ್ಟಿವಲ್ಲಿ ಇರುತ್ತೆ. ಹಾಗೆ ಸಬ್ಸ್ಕ್ರೈಬು ಜೊತೆಗೆ ಒಳ್ಳೆ ರೀಚು ಸಹ ಆಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.